ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ತಮಿಳುನಾಡಿನಲ್ಲಿ ತಮ್ಮದೇ ಹವಾ ಸೃಷ್ಟಿಸಿರುವ ಬಿಜೆಪಿಯ ನಾಯಕ ಮಾಜಿ ಐಪಿಎಸ್ ಅಧಿಕಾರಿ ಸಿಂಗಂ ಅಂತಲೇ ಫೇಮಸ್ ಆಗಿರುವ ಅಣ್ಣಾಮಲೈ ಲೋಕಸಭಾ ಅಖಾಡಕ್ಕೆ ಧುಮುಕಿದ್ದಾರೆ. ತಮಿಳುನಾಡಿನಲ್ಲಿ ನೆಲೆ ಕಾಣಲು ಪರದಾಡ್ತಾ ಇರುವ ಬಿಜೆಪಿಗೆ ಅಣ್ಣಾಮಲೈ ಮರುಭೂಮಿಯಲ್ಲಿನ ಓಎಸ್ಎಸ್ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಅಣ್ಣಾಮಲೈ ಅವರಿಗೆ ಕೊಯಮತ್ತೂರು ಕ್ಷೇತ್ರದಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಈ ಮೂಲಕ ಕೊಯಮತ್ತೂರು ಕ್ಷೇತ್ರದಿಂದಲೇ ಅಣ್ಣಾಮಲೈ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಅನ್ನೋ ಊಹಾಪೋಹಗಳನ್ನ ಇಲ್ಲಿ ನಿಜ ಮಾಡಿದೆ. ಹಾಗಾದ್ರೆ ಅಣ್ಣಾಮಲೈ ಕೊಯಮತ್ತೂರು ಕ್ಷೇತ್ರವನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಇಲ್ಲಿ ಅವರಿಗೆ ಸ್ಪರ್ಧೆ ನೀಡೋದು ಯಾರು? ಕೊಯಮತ್ತೂರು ಕ್ಷೇತ್ರದಲ್ಲಿ ಬಿಜೆಪಿಯ ಟ್ರೆಂಡ್ ಹೇಗಿದೆ? ಅಣ್ಣಾಮಲೈ ಅವರ ಸ್ಪರ್ಧೆಯಿಂದ ಬಿಜೆಪಿಗೆ ತಮಿಳುನಾಡಿನಲ್ಲಿ 5 ರಿಂದ 6 ಸೀಟ್ಗಳನ್ನ ಗೆಲ್ಲುವ ಆಸೆ ಈಡೇರುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಣ್ಣಾಮಲೈ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ತಮಿಳುನಾಡಿನಲ್ಲಿ ಕೇಸರಿಯ ಹವಾ ಸೃಷ್ಟಿಸಿರುವ ಅಣ್ಣಾಮಲೈ ರಾಜ್ಯದಲ್ಲಿ ಪಕ್ಷದ ಭವಿಷ್ಯವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ತಾ ಇದ್ದಾರೆ. ಹೀಗಾಗಿನೇ ಬಿಜೆಪಿ ಕೂಡ ಅಣ್ಣಾಮಲೈ ಮೇಲೆ ತುಂಬಾನೇ ನಂಬಿಕೆಯನ್ನ ಇಟ್ಕೊಂಡಿದೆ. ದ್ರಾವಿಡ ಹಾಗೂ ತಮಿಳು ಅಸ್ಮಿತೆಯಲ್ಲಿ ಬಿಜೆಪಿ ಇಲ್ಲಿವರೆಗೆ ಹೆಚ್ಚಿನ ಲಾಭವನ್ನ ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗೇನೆ ಬಿಜೆಪಿ ಸೇರಿದ ಹಾಗೆ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅಲ್ಲಿ ಹೆಚ್ಚಿನ ಜನಪ್ರಿಯತೆ ಸಿಕ್ಕಿರಲಿಲ್ಲ. ಕೆ ಕಾಮರಾಜ್ ಅವರ ನಂತರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಕೂಡ ತಲೆ ಎತ್ತೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಅಲ್ಲಿ ದ್ರಾವಿಡ ಪಕ್ಷಗಳದ್ದೇ ಕಾರುಬಾರು ಆಗಿತ್ತು. ಆದರೆ ಜಯಲಲಿತಾ ಅವರ ಸಾವಿನ ನಂತರ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಬೇರುಗಳನ್ನ ವಿಸ್ತರಿಸೋದಕ್ಕೆ ಮುಂದಾಗಿದೆ. ಹೀಗಾಗಿನೇ ಅಣ್ಣಾಮಲೈ ಅವರನ್ನ ತಮಿಳುನಾಡು ಬಿಜೆಪಿಗೆ ಕರೆತರಲಾಯಿತು. ಅಲ್ಲದೆ ತಮಿಳುನಾಡು ಬಿಜೆಪಿಯ ಉಸ್ತುವಾರಿಯನ್ನು ಕೂಡ ಅಣ್ಣಾಮಲೈಗೆ ಕೊಡಲಾಯಿತು. ಇನ್ನು ಈ ಬಾರಿಯ ಲೋಕಸಭೆಯಲ್ಲಿ ತಮಿಳುನಾಡು ರಾಜ್ಯದಿಂದ 5 ರಿಂದ 6 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ಕಣ್ಣಿಟ್ಟು ಕೂತಿದೆ. ಹೀಗಾಗಿನೇ ತಮಿಳುನಾಡಿನ ಪ್ರಮುಖ ಕ್ಷೇತ್ರಗಳಲ್ಲಿ ಕೇಂದ್ರ ಸಚಿವರು, ರಾಜ್ಯ ಬಿಜೆಪಿಯ ಅಧ್ಯಕ್ಷರು, ಮಾಜಿ ಸಂಸದರನ್ನೇ ಬಿಜೆಪಿ ಕಣಕ್ಕಿಳಿಸಿದೆ. ಅಲ್ಲದೆ ರಾಜ್ಯಪಾಲೆಯಾಗಿದ್ದ ಡಾಕ್ಟರ್ ತಮಿಳಿಸೈ ಸೌಂದರರಾಜನ್ ಅವರನ್ನು ಕೂಡ ಬಿಜೆಪಿ ಈ ಬಾರಿ ಕಣಕ್ಕಿಳಿಸಿದೆ. ಈ ಮೂಲಕ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಬಿಜೆಪಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದರ ಹಿನ್ನೆಲೆಯಲ್ಲಿ ಅಣ್ಣಾಮಲೈ ಕೂಡ ಕೊಯಮತ್ತೂರು ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಇನ್ನು ಕೊಯಮತ್ತೂರು ಕ್ಷೇತ್ರದಲ್ಲಿ ಡಿಎಂಕೆಯ ಅಭ್ಯರ್ಥಿಯಾಗಿ 2014 ರಿಂದ 2016 ಕೊಯಮತ್ತೂರಿನ ಮೇಯರ್ ಆಗಿದ್ದ ಗಣಪತಿ ಪಿ ರಾಜ್ಕುಮಾರ್ ಅವರನ್ನ ಕಣಕ್ಕಿಳಿಸಿದ್ರೆ ಎಐಎಡಿಎಂಕೆ ಸಿಂಗೈ ಜಿ ರಾಮಚಂದ್ರನ್ ಅವರನ್ನ ಕಣಕ್ಕಿಳಿಸಿದೆ. ಈ ಮೂವರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದ್ದು ಗೆಲುವು ಯಾರಿಗೆ ಸಿಗಲಿದೆ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಉಂಟಾಗ್ತಾ ಇದೆ. ಯಾಕೆಂದ್ರೆ ಕೊಯಮತ್ತೂರು ಕ್ಷೇತ್ರದ ಮೇಲೆ ಎಐಎಡಿಎಂಕೆಯ ಹಿಡಿತ ಕೂಡ ತುಂಬಾನೇ ಇದೆ. ಇನ್ನು ಬಿಜೆಪಿ ಕೂಡ ಇಲ್ಲಿ ಒಬ್ಬ ಶಾಸಕರನ್ನ ಹೊಂದಿದೆ. ಹಾಗೇನೆ ಡಿಎಂಕೆ ಹಾಗೂ ಸಿಪಿಎಂಗಳಿಗೂ ಕೂಡ ಇಲ್ಲಿ ನೆಲೆ ಇದೆ. ಈ ಕಾರಣದಿಂದ ಕೊಯಮತ್ತೂರು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಅಣ್ಣಾಮಲೈ ಗೆದ್ದು ಇಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಗೆಳೆಯರೆ, ಈ ಕೊಯಮತ್ತೂರು ಕ್ಷೇತ್ರದ ಇತಿಹಾಸವನ್ನು ನೋಡೋದಾದ್ರೆ 2009ರಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆಯ ಬಳಿಕ 6 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ಕೊಯಮತ್ತೂರು ಕ್ಷೇತ್ರವನ್ನ ರಚನೆ ಮಾಡಲಾಯಿತು. ಕೊಯಮತ್ತೂರು ಜಿಲ್ಲೆಯ ಸೂಲೂರ್, ಕಾವುಡಂಪಲಯಂ, ಕೊಯಮತ್ತೂರು ಉತ್ತರ, ಕೊಯಮತ್ತೂರು ದಕ್ಷಿಣ, ಸಿಂಗನಲ್ಲೂರ್ ಹಾಗೂ ತಿರುಪೂರ್ ಜಿಲ್ಲೆಯ ಪಲ್ಲದಂ ವಿಧಾನಸಭಾ ಕ್ಷೇತ್ರಗಳನ್ನ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿಸಲಾಗಿದೆ. ಈ 6 ಕ್ಷೇತ್ರಗಳಲ್ಲಿ 5ರಲ್ಲಿ ಎಐಎಡಿಎಂಕೆ ಶಾಸಕರಿದ್ರೆ ಕೇವಲ 1ರಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ವಿಚಿತ್ರ ಅಂದ್ರೆ ಆಡಳಿತಾರೂಢ ಡಿಎಂಕೆ ಪಕ್ಷದ ಒಬ್ಬ ಶಾಸಕ ಕೂಡ ಇಲ್ಲಿಲ್ಲ. ಇನ್ನು ಈ ಕ್ಷೇತ್ರದಲ್ಲಿ ಕಮ್ಯುನಿಸ್ಟರ ಪ್ರಾಬಲ್ಯ ತುಂಬಾನೇ ಹೆಚ್ಚಾಗಿತ್ತು. 1998 ಹಾಗೂ 99ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಇಲ್ಲಿ ಕಮ್ಯುನಿಸ್ಟರ ಬಲವನ್ನ ಮುರಿದು ಜಯವನ್ನ ಗಳಿಸಿಕೊಂಡಿತ್ತು ಅನ್ನೋದು ಮತ್ತೊಂದು ವಿಶೇಷ. 1952ರಲ್ಲಿ ಮೊದಲ ಬಾರಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿ.ಎ. ರಾಮಲಿಂಗಂ ಚೆಟ್ಟಿಯಾರ್ ಇಲ್ಲಿಂದ ಸಂಸದರಾಗಿ ಆಯ್ಕೆ ಆದರು. ಆನಂತರ 1957ರಲ್ಲಿ ಈ ಕ್ಷೇತ್ರವನ್ನ ಸಿಪಿಐ ಕಿತ್ಕೊಳ್ತು. ಅವತ್ತು ಪಕ್ಷದ ಅಭ್ಯರ್ಥಿಯಾಗಿದ್ದ ಪಾರ್ವತಿ ಕೃಷ್ಣನ್ ಜಯವನ್ನ ಗಳಿಸಿದ್ರು. ಹಾಗೇನೆ 1962ರಲ್ಲಿ ಪಾರ್ವತಿ ಕೃಷ್ಣನ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಅಲ್ಲಿಂದ ಸಂಸದರಾದ್ರು. ಇನ್ನು 1967ರಲ್ಲಿ ಸಿಪಿಐಎಂನ ಕೆ ರಮಣಿ ಗೆದ್ರೆ 71, 74 ಹಾಗೂ 77ರಲ್ಲಿ ಸತತವಾಗಿ ಸಿಪಿಐ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ರು. ಆ ಬಳಿಕ ಮೊದಲ ಬಾರಿಗೆ ಡಿಎಂಕೆ ಪಕ್ಷದ ಎ ರಾಮ್ ಮೋಹನ್ 1980ರಲ್ಲಿ ಇಲ್ಲಿಂದ ಜಯವನ್ನ ಗಳಿಸಿದ್ರು. ಬಳಿಕ ಕ್ಷೇತ್ರದ ಹಿಡಿತ ಮತ್ತೆ ಕಾಂಗ್ರೆಸ್ ಪಾಲಾಯಿತು. 1984, 89 ಹಾಗೂ 91ರಲ್ಲಿ ಕಾಂಗ್ರೆಸ್ನ ಸಿ.ಕೆ. ಕುಪ್ಪುಸ್ವಾಮಿ ನಿರಂತರವಾಗಿ ಸಂಸದರಾಗಿ ಆಯ್ಕೆಯಾದರು. ಆ ಬಳಿಕ 1996ರಲ್ಲಿ ಕೊನೆಯ ಬಾರಿಗೆ ಡಿಎಂಕೆ ಪಕ್ಷದ ಎಂ ರಾಮನಾಥನ್ ಆಯ್ಕೆಯಾದ್ರೆ 98ರಲ್ಲಿ ಮೊದಲ ಬಾರಿಗೆ ಬಿಜೆಪಿಗೆ ಗೆಲುವು ಸಿಕ್ತು. ಪಕ್ಷದ ಸಿಪಿ ರಾಧಾಕೃಷ್ಣನ್ ಇಲ್ಲಿಂದ ಗೆದ್ದು ಸಂಸದರಾಗಿ ಆಯ್ಕೆಯಾದರು. ಆನಂತರ 2004ರಲ್ಲಿ ಸಿಪಿಐ ಪಕ್ಷದ ಕೆ ಸುಬ್ರಾಯನ್, 2009ರಲ್ಲಿ ಸಿಪಿಐಎಂನ
PR ನಟರಾಜನ್, 2014ರಲ್ಲಿ AIADMKಯ P ನಾಗರಾಜನ್ ಹಾಗೂ 2019ರಲ್ಲಿ CPIMನ PR ನಟರಾಜನ್ ಮತ್ತೆ ಗೆಲುವನ್ನ ಸಾಧಿಸಿದರು. 2019ರಲ್ಲಿ PR ನಟರಾಜನ್ ವಿರುದ್ಧ ಬಿಜೆಪಿಯ ಅಭ್ಯರ್ಥಿ CP ರಾಧಾಕೃಷ್ಣನ್ ಸೋಲನ್ನ ಅನುಭವಿಸಿದ್ರು. ಆದ್ರೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ 2ನೇ ಸ್ಥಾನವನ್ನ ಪಡ್ಕೊಂಡಿದ್ರು. ಇಷ್ಟಾದ್ರೂ ಕೂಡ ಅಲ್ಲಿ ಸುಮಾರು 1.8 ಲಕ್ಷ ಮತಗಳ ಭಾರಿ ಅಂತರದಲ್ಲಿ CPIMನ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರು. ಇನ್ನು 2009ರ ಚುನಾವಣೆ ಸಂದರ್ಭದಲ್ಲಿ 5ನೇ ಸ್ಥಾನದಲ್ಲಿದ್ದ ಬಿಜೆಪಿ ಕಳೆದ 2 ಚುನಾವಣೆಗಳಲ್ಲಿ ಈ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿದೆ. ಇದು ಬಿಜೆಪಿಗೆ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಈಗ ಅಣ್ಣಾಮಲೈ ಈ ಕ್ಷೇತ್ರ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಅವರ ವೈಯಕ್ತಿಕ ವರ್ಚಸ್ಸು ಹಾಗೂ ಬಿಜೆಪಿಯ ಮತಗಳ ಕಾರಣದಿಂದ ಹಾಗೂ ಈ ಬಾರಿ DMK, AIADMK ಮತ್ತು ಬಿಜೆಪಿಗಳ ನಡುವೆ ತ್ರಿಕೋನ ಸ್ಪರ್ಧೆ ನಡೆಯೋದ್ರಿಂದ ಇಲ್ಲಿ ಅಣ್ಣಾಮಲೈ ಅವರು ಗೆಲುವು ಸಾಧಿಸಬಹುದು ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿ ಪಕ್ಷ ಇದೆ. ಇನ್ನು ಬಿಜೆಪಿ ಹಾಗೂ ಕೊಯಮತ್ತೂರು ಎರಡರ ಸಂಬಂಧವನ್ನು ನೋಡೋದಾದ್ರೆ ಬಿಜೆಪಿ ಕೊಯಮತ್ತೂರು ನಡುವೆ ಸಂಕೀರ್ಣ ಸಂಬಂಧವನ್ನು ಹೊಂದಿದೆ. ಇಂಥ ಕ್ಷೇತ್ರದಲ್ಲಿ ಅಣ್ಣಾಮಲೈ ಅವರನ್ನ ಕಣಕ್ಕಿಳಿಸಲಾಗಿದೆ. ಸಾಂಪ್ರದಾಯಿಕವಾಗಿ ಈ ಕ್ಷೇತ್ರ ಎಡಪಂಥೀಯರ ಭದ್ರಕೋಟೆಯಾಗಿ ಕಾಣುತ್ತದೆ. ಆದ್ರೆ ಇದೇ ಕ್ಷೇತ್ರದಲ್ಲಿ ಬಿಜೆಪಿ ಕೂಡ ಜಯವನ್ನು ಗಳಿಸಿತು ಅನ್ನೋದು ವಿಶೇಷವಾಗಿ ಕಾಣ್ತಾ ಇದೆ. ಇನ್ನು ಕೊಯಮತ್ತೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಹೀಗಾಗಿ ಬಿಜೆಪಿಗೂ ಕೂಡ ಇಲ್ಲಿ ನೆಲೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಣ್ಣಾಮಲೈ ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ಬಳಸಿಕೊಂಡು ಇಲ್ಲಿ ಬಿಜೆಪಿಯ ಮತಗಳನ್ನ ಒಗ್ಗೂಡಿಸಿಕೊಂಡ್ರೆ ಅಲ್ಲಿ ಗೆಲುವು ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ಕೊಯಮತ್ತೂರು ತಮಿಳುನಾಡಿನಲ್ಲಿರುವ ಪ್ರಮುಖ ಕೈಗಾರಿಕಾ ಕ್ಷೇತ್ರ. ಇಲ್ಲಿ ಕೈಗಾರಿಕೋದ್ಯಮಿಗಳು, ತೆಲುಗು ಮಾತನಾಡುವವರು ಹಾಗೂ ಗೌಂಡರ್ ಸಮುದಾಯ ಗಣನೀಯ ಪ್ರಮಾಣದಲ್ಲಿದೆ. ಇನ್ನು ಈ ಕೊಯಮತ್ತೂರು ಕೊಂಗುನಾಡು ಭಾಗ ಆಗಿರೋದ್ರಿಂದ ಇಲ್ಲಿ ಕಮ್ಯುನಿಸ್ಟರ ಹಿಡಿತ ಇದೆ ಹೊರತು ಹೆಚ್ಚಿನ ಪ್ರಮಾಣದಲ್ಲಿ ದ್ರಾವಿಡ ಚಳುವಳಿಯ ಹಿಡಿತ ಕಾಣೋದಿಲ್ಲ. ಹೀಗಾಗಿನೇ ಕೊಯಮತ್ತೂರು ಕ್ಷೇತ್ರ ಅಣ್ಣಾಮಲೈ ಅವರಿಗೆ ಸೂಕ್ತ ಹಾಗೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಇಲ್ಲಿ ಅವರು ಗೆಲುವನ್ನು ಕೂಡ ಸಾಧಿಸಬಹುದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಈ ತಂತ್ರವನ್ನು ಹೂಡಿದೆ. ಇದಲ್ಲದೆ ಕೇಂದ್ರ ಸಚಿವ ಮುರುಗನ್, ತಮಿಳಸಾಯಿ ಸೌಂದರರಾಜನ್, ಕನ್ಯಾಕುಮಾರಿ ಕ್ಷೇತ್ರದಿಂದ P ರಾಧಾಕೃಷ್ಣನ್ ಸೇರಿದ ಹಾಗೆ ಸಾಕಷ್ಟು ಘಟಾನುಘಟಿಗಳನ್ನ ಬಿಜೆಪಿ ಈ ಬಾರಿ ಕಣಕ್ಕಿಳಿಸಿದೆ. ಅಲ್ಲದೆ ಕೃಷ್ಣಗಿರಿ, ಸೇಲಂ, ಕರೂರು, ತಿರುಪ್ಪೂರು ಕ್ಷೇತ್ರಗಳ ಮೇಲೂ ಕೂಡ ಬಿಜೆಪಿ ಕಣ್ಣಿಟ್ಟು ಕೂತಿದೆ. ಹೀಗಾಗಿ ಬಿಜೆಪಿ ಈ ಬಾರಿ ತಮಿಳುನಾಡಿನಲ್ಲಿ 5ರಿಂದ 6 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಅಣ್ಣಾಮಲೈ ಚುನಾವಣೆಗೆ ನಿಂತಿರೋದು ತುಂಬಾನೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮೊದಲ ಬಾರಿಗೆ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು. ಸೋಲೆ ಗೆಲುವಿನ ಮೆಟ್ಟಿಲು ಅನ್ಕೊಂಡಿರುವಂತಹ ಅಣ್ಣಾಮಲೈ ಆ ನಂತರ ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆಯನ್ನು ಆರಂಭಿಸಿದ್ರು. ತಮಿಳುನಾಡಿನಾದ್ಯಂತ ಸಂಚರಿಸಿದ್ರು. ತಮಿಳು ಜನರ ವಿಶ್ವಾಸವನ್ನ ಗಳಿಸಿಕೊಂಡ್ರು. ದ್ರಾವಿಡ ಪಕ್ಷಗಳ ಭ್ರಷ್ಟಾಚಾರವನ್ನ ಜನರ ಮುಂದಿಡ್ತಾ ಹೋದ್ರು. ಹೀಗಾಗಿ ಈ ಬಾರಿ ಅಣ್ಣಾಮಲೈ ಅವರ ಸ್ಪರ್ಧೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಅವರಿಗೆ ಈ ಬಾರಿ ಗೆಲುವು ಸಿಗುತ್ತಾ ಕಾದು ನೋಡಬೇಕು. ಇದು ಗೆಳೆಯರೆ ಕೊಯಮತ್ತೂರು ಕ್ಷೇತ್ರದಲ್ಲಿ ಅಣ್ಣಾಮಲೈ ಕಣಕ್ಕಿಳಿದಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.